ನಮಸ್ಕಾರ ಸ್ನೇಹಿತರೆ. ಇದೇ ತಿಂಗಳು ಅಂದರೆ ಜುಲೈ 14 ಮಣ್ಣೆತ್ತಿನ ಅಮಾವಾಸ್ಯೆ ಬಂದಿದೆ. ಈ ದಿನ ಪೂಜಾ ವಿಧಾನ ಹೇಗಿರಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲು ಯಾವೆಲ್ಲ ಸರಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ವಿವರವಾಗಿ ತಿಳಿಸಿಕೊಡ್ತೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಬರೆಯಿರಿ. ಬನ್ನಿ, ಇನ್ನು ತಡ ಮಾಡದೆ ವಿಡಿಯೋದೊಳಗೆ ಹೋಗೋಣ. ಮೊದಲು ನಾವು ವಟ ಸಾವಿತ್ರಿ ವ್ರತ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ದಿನದಂದು ಪ್ರತಿಯೊಬ್ಬ ಮುತ್ತೈದೆಯು ಮಾಡಲೇಬೇಕಾದ ಒಂದು ಶ್ರೇಷ್ಠ ವ್ರತ ಅಂದರೆ ವಟ ಸಾವಿತ್ರಿ ವ್ರತ. ಸುಮಂಗಲಿ ಮಹಿಳೆಯರು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರ ಪತಿಯ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲ, ಪತಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಎಲ್ಲ ರೀತಿಯ ಯಶಸ್ಸು ಸಿಗುತ್ತದೆ. ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಈ ಅದ್ಭುತ ಅವಕಾಶವನ್ನು ಯಾರೂ ಮಿಸ್ ಮಾಡಿಕೊಳ್ಬೇಡಿ. ಪುರಾಣಗಳ ಪ್ರಕಾರ ಮಹಾಪತಿವ್ರತೆಯಾದ ಸಾವಿತ್ರಿ ದೇವಿಯು ತನ್ನ ಪತಿ ಭಕ್ತಿಯ ಶಕ್ತಿಯಿಂದ ಮರಣ ಹೊಂದಿದ್ದ ತನ್ನ ಪತಿ ಸತ್ಯವಂತನ ಪ್ರಾಣವನ್ನು ಯಮಧರ್ಮನಿಂದಲೇ ಮರಳಿ ಪಡೆದ ಪವಿತ್ರ ದಿನ ಇದಾಗಿದೆ. ಯಮಧರ್ಮನು ಸತ್ಯವಂತನಿಗೆ ಜೀವದಾನ ನೀಡಿದಾಗ ಆತನ ದೇಹವು ಆಲದ ಮರದ ಕೆಳಗಿತ್ತು. ಆಗ ಸಾವಿತ್ರಿ ದೇವಿ ಕೃತಜ್ಞತೆಯಿಂದ ಆಲದ ಮರಕ್ಕೆ ಪೂಜೆ ಸಲ್ಲಿಸಿದಳು. ಅಂದಿನಿಂದಲೇ ಇದಕ್ಕೆ ವಟ ಸಾವಿತ್ರಿ ವ್ರತ ಎಂಬ ಹೆಸರು ಬಂತು. ನಮ್ಮ ಬ್ರಹ್ಮ ಪುರಾಣದ ಪ್ರಕಾರ ಆಲದ ಮರಕ್ಕೆ ಅಪಾರವಾದ ದೈವಿಕ ಶಕ್ತಿ ಇದೆ. ಆಲದ ಮರದ ಬೇರುಗಳಲ್ಲಿ ಬ್ರಹ್ಮದೇವರು, ಕಾಂಡದಲ್ಲಿ ಮಹಾವಿಷ್ಣು ಮತ್ತು ಅದರ ಕೊಂಬೆಗಳಲ್ಲಿ ಪರಶಿವನು ನೆಲೆಸಿರುತ್ತಾರೆ ಎನ್ನಲಾಗ್ತದೆ. ಈ ದಿನ ಆಲದ ಮರವನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚು ಬರುತ್ತದೆ ಮತ್ತು ಸಂತಾನ ಭಾಗ್ಯವಿಲ್ಲದವರಿಗೆ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿಯಾಗುತ್ತದೆ. ಈಗ ವ್ರತದ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಇನ್ನು ಈ ವ್ರತವನ್ನು ಆಚರಿಸುವುದು ಹೇಗೆ ಅಂತ ನೋಡೋಣ ಬನ್ನಿ. ವ್ರತ ಮಾಡುವ ಮಹಿಳೆಯರು ಮುಂಜಾನೆಯೇ ಎದ್ದು ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ. ಈ ದಿನ ಮಹಿಳೆಯರು ಕಡ್ಡಾಯವಾಗಿ ಕೆಂಪು ಅಥವಾ ಹಸಿರು ಬಣ್ಣದ ಉಡುಪನ್ನೇ ಧರಿಸಬೇಕು. ಕಾಲುಗಳಿಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮ ಇಟ್ಟುಕೊಂಡು ಕೈತುಂಬ ಬಳೆಗಳನ್ನು ಧರಿಸಬೇಕು. ಹಾಗೆ ಕೈಗೆ ಗೋರಂಟಿ ಹಚ್ಚಿಕೊಳ್ಳುವುದು ತುಂಬ ಶ್ರೇಷ್ಠ. ಮೊದಲು ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಪೂಜೆ ಮುಗಿಸಿ ಆಮೇಲೆ ನಿಮ್ಮ ಮನೆ ಹತ್ತಿರವಿರುವ ಆಲದ ಮರದ ಬಳಿ ಹೋಗಿ ಆಲದ ಮರಕ್ಕೆ ನಮಸ್ಕರಿಸಿ ಅದಕ್ಕೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಡಿ. ನಂತರ ಒಂದು ಬಿಳಿ ದಾರಕ್ಕೆ ಅರಿಶಿನ ಹಚ್ಚಿ ಅದನ್ನು 7 ಸುತ್ತುಗಳಾಗಿ ಮಾಡಿಕೊಂಡು ಆಲದ ಮರದ ಸುತ್ತ 7 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಮರದ ಬುಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಎರೆದು ತುಪ್ಪದ ದೀಪವನ್ನು ಹಚ್ಚಿ ಅಲ್ಲಿಯೇ ಹತ್ತಿರದಲ್ಲಿ ಅರಳಿ ಮರವಿದ್ರೆ ಅದಕ್ಕೂ ಅರಿಶಿನ ಕುಂಕುಮ ಹೂವು ಅಕ್ಷತೆ ಹಾಕಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಸಮರ್ಪಿಸಿ ಪೂಜೆ ಮುಗಿದ ನಂತರ ಅಲ್ಲಿರುವ ಮುತ್ತೈದೆಯರಿಗೆ ತಾಂಬೂಲವನ್ನು ನೀಡಬೇಕು. ತಾಂಬೂಲದಲ್ಲಿ ವೀಳ್ಯದೆಲೆ, 2 ಬಾಳೆಹಣ್ಣು, ಅಡಿಕೆ, ಅರಿಶಿನ ಕುಂಕುಮ ಮತ್ತು ಬಳೆಗಳನ್ನಿಟ್ಟುಕೊಳ್ಳುವುದು ಉತ್ತಮ. ಕೊನೆಯದಾಗಿ ವಟ ಸಾವಿತ್ರಿ ವ್ರತದ ಪೌರಾಣಿಕ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಈ ಕಥೆಯನ್ನು ಕೇಳದಿದ್ದರೆ ವ್ರತದ ಪೂರ್ಣ ಫಲ ಸಿಗುವುದಿಲ್ಲ. ಪೂಜೆ ಎಲ್ಲ ಮುಗಿದು ಮನೆಗೆ ಬಂದಮೇಲೆ ಪತಿಯ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ವ್ರತ ಮಾಡುವ ಮಹಿಳೆಯರು ಇಡೀ ದಿನ ಉಪವಾಸ ಇರಬೇಕು. ಹಗಲಿನಲ್ಲಿ ಮಂಚದ ಮೇಲೆ ಕೂರಬಾರದು, ಮಲಗಬಾರದು. ಕೇವಲ ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಬಹುದು. ಸಾಯಂಕಾಲದ ಪೂಜೆಯ ನಂತರವೇ ಊಟ ಮಾಡಬೇಕು. ಇನ್ನು ಈ ದಿನ ಆಲದ ಮರಕ್ಕೆ ನೀರು ಹಾಕೋದ್ರಿಂದ ನಿಮ್ಮ ಪಿತೃದೇವತೆಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಲಕ್ಷ್ಮೀದೇವಿ ಮತ್ತು ಮಹಾವಿಷ್ಣು ಆರಾಧನೆ ಮತ್ತು ಸರಳ ಪರಿಹಾರಗಳು. ಸ್ನೇಹಿತರೆ, ಈ ದಿನ ಜ್ಯೇಷ್ಠ ಹುಣ್ಣಿಮೆಯಾಗಿರುವುದರಿಂದ ಇವತ್ತು ಲಕ್ಷ್ಮೀದೇವಿ ಮತ್ತು ಮಹಾವಿಷ್ಣುವನ್ನು ಆರಾಧಿಸಿದರೆ ಅಖಂಡ ರಾಜಯೋಗ ಒಲಿದು ಬರುತ್ತದೆ. ಹುಣ್ಣಿಮೆಯ ದಿನ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಬರ್ತಾಳಂತೆ. ಹಾಗಾಗಿ ನಿಮ್ಮ ಮನೆಗೆ ಲಕ್ಷ್ಮಿ ಐಶ್ವರ್ಯದೊಂದಿಗೆ ಬರಬೇಕಾದ್ರೆ ಈ ಕೆಲಸಗಳನ್ನು ತಪ್ಪದೇ ಮಾಡಿ. ಒಂದು ಮನೆ ಬಾಗಿಲಿನ ಅಲಂಕಾರ. ಮನೆಯ ಸಿಂಹದ್ವಾರವನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟಿಡಿ. ಬಾಗಿಲ ಮುಂದೆ ಅಷ್ಟದಳ ಪದ್ಮದ ರಂಗೋಲಿ ಹಾಕಿ ಮುಖ್ಯ ಬಾಗಿಲಿನ ಮೇಲೆ ಓಂ ಅಥವಾ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ಲಕ್ಷ್ಮೀದೇವಿ ಸಂತೋಷದಿಂದ ನಿಮ್ಮ ಮನೆಗೆ ಹೆಜ್ಜೆ ಇಡುತ್ತಾಳೆ. 2 ಕ್ಷೀರಾನ್ನದ ನೈವೇದ್ಯ. ಈ ಶುಭ ದಿನದಂದು ಮನೆಯಲ್ಲಿ ಹಾಲು ಉಕ್ಕಿಸಿ ಪಾಯಸ ತಯಾರು ಮಾಡಿ ಲಕ್ಷ್ಮೀದೇವಿಗೆ ನೈವೇದ್ಯ ಅರ್ಪಿಸಿ. ಮನೆಯಲ್ಲಿ ಹಾಲು ಉಕ್ಕಿಸುವುದರಿಂದ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ. ದೇವರ ಕೋಣೆಯಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಜಪಿಸಿ
3 ತುಳಸಿ ಪೂಜೆ ಈ ದಿನ ಮಾಡಬೇಕು. ತುಳಸಿ ಪೂಜೆಗೆ 10 ಪಟ್ಟು ಪುಣ್ಯ ಸಿಗುತ್ತದೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ 6 ಗಂಟೆಯ ನಂತರ ತುಳಸಿ ಗಿಡಕ್ಕೆ ಸ್ವಲ್ಪ ಹಸಿ ಹಾಲು ಎರೆದು ಅರಿಶಿನ ಕುಂಕುಮ ಹಾಕಿ ಸಮರ್ಪಿಸಿ. ತುಪ್ಪದ ದೀಪ ಹಚ್ಚಿ 5 ಪ್ರದಕ್ಷಿಣೆ ಹಾಕಿ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತವೆ. 4 ದಕ್ಷಿಣಾವರ್ತ ಶಂಖ. ಈ ದಿನ ಒಂದು ಸಣ್ಣ ದಕ್ಷಿಣಾವರ್ತ ಶಂಖವನ್ನ ಮನೆಗೆ ತಂದು ಹಾಲಿನಿಂದ ಅಭಿಷೇಕ ಮಾಡಿ ದೇವರ ಕೋಣೆಯಲ್ಲಿಡಿ. ಇದು ನಿಮ್ಮ ಇಡೀ ಕುಟುಂಬಕ್ಕೆ ಅತ್ಯಂತ ಅದೃಷ್ಟ ತರುತ್ತದೆ. 5 ದೃಷ್ಟಿದೋಷ ನಿವಾರಣೆಗೆ ಸ್ಫಟಿಕ. ನಿಮ್ಮ ಮನೆಯ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರ ನರದೃಷ್ಟಿ ದೂರಾಗಲು ಒಂದು ಕೆಂಪು ಬಟ್ಟೆಯಲ್ಲಿ ಸ್ಫಟಿಕದ ಕಲ್ಲನ್ನು ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ. ನರದೃಷ್ಟಿ ತಕ್ಷಣ ನಿವಾರಣೆಯಾಗುತ್ತದೆ. 6 ಮನೆ ಶುದ್ಧೀಕರಣ. ನೀರಿನಲ್ಲಿ ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಕರ್ಪೂರದ ಪುಡಿ ಬೆರೆಸಿ ಆ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ಸಾಂಬ್ರಾಣಿ ಧೂಪ ಹಾಕಿ. ಇದರಿಂದ ದರಿದ್ರ ಲಕ್ಷ್ಮಿ ಹೊರಹೋಗಿ ಧನಲಕ್ಷ್ಮಿ ನೆಲೆಸುತ್ತಾಳೆ. ಮನೆಗೆ ಬರುವ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟು ತಾಂಬೂಲ ನೀಡುವುದನ್ನು ಮರೆಯಬೇಡಿ. 7 ಮನೆ ಬಾಗಿಲಲ್ಲಿ ದೀಪ ಸಾಯಂಕಾಲ 6 ಗಂಟೆಯ ತನಕ. ನಂತರ ಮನೆ ಬಾಗಿಲಿನ ಹೊರಗೆ 2 ದೀಪಗಳನ್ನು ಹಚ್ಚಿಡಿ. ಇದರಿಂದ ಮನೆಯ ಎಲ್ಲ ದರಿದ್ರಗಳು ತೊಲಗುತ್ತವೆ. ಚಂದ್ರದೇವನ ಆರಾಧನೆ ಮತ್ತು ಇತರ ವಿಶೇಷ ಪರಿಹಾರಗಳು. ಈ ದಿನದ ಚಂದ್ರ ಕಿರಣಗಳಿಗೆ ಅದ್ಭುತವಾದ ಆಕರ್ಷಣ ಶಕ್ತಿ ಮತ್ತು ಔಷಧೀಯ ಗುಣ ಇರುತ್ತದೆ. ನಿಮ್ಮ ಮನಸ್ಸಿನ ಕೋರಿಕೆಯನ್ನು ಹೇಳಿಕೊಂಡ್ರೆ ಅದು ಖಂಡಿತ ಈಡೇರುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು ಚಂದ್ರನಿಗೆ ಹಸಿ ಹಾಲಿನಿಂದ ಆರ್ಘ್ಯವನ್ನು ಕೊಟ್ಟು ನಮಸ್ಕರಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. ಈಗ ಕೆಲವು ಮಹತ್ವದ ತಾಂತ್ರಿಕ ಹಾಗೂ ಸರಳ ಪರಿಹಾರಗಳನ್ನು ನೋಡೋಣ. ಮನೆಯ ದೇವರ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಗೆ 7 ಏಲಕ್ಕಿಗಳನ್ನು ದಾರದಲ್ಲಿ ಪೋಣಿಸಿ ಮಾಲೆಯಾಗಿ ಹಾಕಿ. ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಹತ್ತಿರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆ ಸಮರ್ಪಿಸಿ ಅಥವಾ ಶಿವಾಲಯದಲ್ಲಿ ತುಪ್ಪದ ದೀಪ ಹಚ್ಚಿ. ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ. ಬಿಳಿ ಎಕ್ಕದ ಗಿಡದ ಬೇರನ್ನು ತಂದು ಅದಕ್ಕೆ ಅರಿಶಿನ ಹಚ್ಚಿ ನಿಮ್ಮ ಬೀರು ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಪರ್ಸ್ ಅಥವಾ ಗಲ್ಲ ಪೆಟ್ಟಿಗೆ ಎಂದು ಖಾಲಿಯಾಗುವುದಿಲ್ಲ. ನೆನೆಸಿದ ಕಡಲೆಕಾಳು ಮತ್ತು ಬೆಲ್ಲವನ್ನು ಹಸುವಿಗೆ ತಿನ್ನಿಸಿ. ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಆಕಸ್ಮಿಕ ಧನಯೋಗ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ದಿನ ಮಾಡಬಾರದ ತಪ್ಪುಗಳು. ಕಟ್ಟುನಿಟ್ಟಾದ ನಿಯಮಗಳು. ಈ ದಿನ ಯಾರಿಗೂ ಕೂಡ ಉಪ್ಪು ಮತ್ತು ಹಾಲನ್ನು ಸಾಲವಾಗಿ ಕೊಡಬೇಡಿ. ದಾನ ಕೂಡ ಮಾಡಬೇಡಿ. ಇದರಿಂದ ಮನೆಯ ಐಶ್ವರ್ಯ ಹೊರಟು ಹೋಗುತ್ತದೆ. ಈ ದಿನ ಬೆಳ್ಳಂಬೆಳಿಗ್ಗೆ ನಿಮ್ಮ ಮಕ್ಕಳ ಕೈಯಿಂದ ಸೂರ್ಯ ದೇವರಿಗೆ ಆರ್ಘ್ಯ ಕೊಡಿಸಿ. ತಾಮ್ರದ ಚೊಂಬಿನ ನೀರಿನಲ್ಲಿ ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ಸೂರ್ಯ ದೇವರಿಗೆ ಆರ್ಘ್ಯ ಕೊಡುವುದರಿಂದ ಮಕ್ಕಳ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿ ಓದಿನಲ್ಲಿ ಮುಂದಿರುತ್ತಾರೆ. ಯಾವುದೇ ಕಾರಣಕ್ಕೂ ಹುಣ್ಣಿಮೆಯ ದಿನ ಮಾಂಸಾಹಾರ ಸೇವಿಸಬಾರದು. ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು. ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಜಾಸ್ತಿಯಾಗಿದ್ದರೆ ಈ ದಿನ ಒಂದು ಗಾಜಿನ ಬೌಲ್ನಲ್ಲಿ ಕಲ್ಲುಪ್ಪನ್ನು ಹಾಕಿ ಮನೆಯ ಈಶಾನ್ಯ ಮೂಲೆಯಲ್ಲಿಡಿ. ಖರ್ಚುಗಳು ಕಡಿಮೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಜ್ಯೇಷ್ಠ ಹುಣ್ಣಿಮೆಯ ದಿನ ಸುಮಂಗಲಿಯರು ವಟಸಾವಿತ್ರಿ ವ್ರತವನ್ನು ಆಚರಿಸಿ ಈ ಎಲ್ಲ ಸರಳ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಸೌಭಾಗ್ಯ ಮತ್ತು ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ. ಒಂದು ವೇಳೆ ಯಾವುದೇ ಕಾರಣಕ್ಕೂ ಅಥವಾ ಅನಾರೋಗ್ಯದ ಸಮಸ್ಯೆಯಿಂದಲೂ ನಿಮಗೆ ಈ ವ್ರತ ಮಾಡಲು ಸಾಧ್ಯವಾಗದಿದ್ದರೆ ವಟಸಾವಿತ್ರಿ ವ್ರತದ ಕಥೆಯನ್ನಾದರೂ ತಪ್ಪದೇ ಕೇಳಿ. ಈ ಕಥೆಯನ್ನು ಕೇಳುವುದರಿಂದಲೂ ಅಷ್ಟೇ ಪುಣ್ಯ ಲಭಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೇವಲ ಒಂದೇ ಒಂದು ನಿಂಬೆ ಹಣ್ಣಿನಿಂದ ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿ ಹೀಗೆ ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಸುಲಭವಾಗಿ ಹೊರಬರಬಹುದು. ಹೌದು, ಈ ನಿಂಬೆ ಹಣ್ಣಿನ ಪರಿಹಾರ ಅಷ್ಟೊಂದು ಶಕ್ತಿಶಾಲಿಯಾಗಿದೆ. ಒಂದು ರಹಸ್ಯ ತಾಂತ್ರಿಕ ಪರಿಹಾರ. ನಿಂಬೆ ಹಣ್ಣಿನಿಂದ ಈ ರೀತಿ ಮಾಡೋದ್ರಿಂದ ನಿಮಗಿರುವ ಸಾಲದ ಬಾಧೆ, ಆರ್ಥಿಕ ಸಮಸ್ಯೆಗಳು ಹಾಗೂ ಮುಖ್ಯವಾಗಿ ಶತ್ರುಗಳ ಕಾಟ, ಹೀಗೆ ನಿಮ್ಮನ್ನು ಕಾಡುತ್ತಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಕೇವಲ 2 ನಿಮಿಷಗಳಲ್ಲಿ ಮುಕ್ತಿ ಪಡೆಯಬಹುದು. ಅಷ್ಟೊಂದು ಪವರ್ಫುಲ್ ಆಗಿರುವ ರಹಸ್ಯ ತಾಂತ್ರಿಕ ಪರಿಹಾರ ಇದಾಗಿದೆ. ಹಾಗೆ ಈ ವಿಡಿಯೋ ನೋಡುವ ಮುನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಜೈ ಭಜರಂಗ ಬಲಿ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ತಾಂತ್ರಿಕ ಪರಿಹಾರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ತಾಂತ್ರಿಕ ಪರಿಹಾರ ಅಂದಮೇಲೆ ನಾವು ಯಾವ ಕೆಲಸಕ್ಕಾಗಿ ಅಥವಾ ಯಾವ ಉದ್ದೇಶಕ್ಕಾಗಿ ಈ ಪರಿಹಾರವನ್ನು ಮಾಡ್ತೀವೋ ಆ ಕೆಲಸ ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಅಂದರೆ ಪರಿಹಾರ ಮಾಡಿದ ಮೇಲೆ ಕೆಲಸ ಆಗುತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ತಕ್ಷಣವೇ ಫಲಿತಾಂಶ ಕೊಡುವ ಇಂತಹ ಪರಿಹಾರಗಳನ್ನೇ ತಾಂತ್ರಿಕ ಪರಿಹಾರಗಳು ಅನ್ನುತ್ತಾರೆ. ಇವು ತುಂಬ ಪವರ್ಫುಲ್ ಆಗಿರುತ್ತವೆ. ಇನ್ನು ಇದನ್ನು ರಹಸ್ಯವಾಗಿ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ,
ಈ ಪರಿಹಾರದ ಬಗ್ಗೆ ನೀವು ಯಾರಿಗೂ ಹೇಳಬಾರದು. ಬೇರೆಯವರಿಗೆ ವಿಷಯ ತಿಳಿಸಿ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಸಿಗುವುದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ನಿಂಬೆಹಣ್ಣು ಎಷ್ಟು ಶಕ್ತಿಶಾಲಿಯಾದದ್ದು ಎಂಬುದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯವೇ. ಮನುಷ್ಯನ ಹಣೆ ಬರಹವನ್ನೇ ಬದಲಾಯಿಸುವ ಶಕ್ತಿ ಒಂದೇ ಒಂದು ಲಿಂಬೆಹಣ್ಣಿಗಿರುತ್ತದೆ. ಆದರೆ ಪರಿಹಾರಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಚೆನ್ನಾಗಿ ಹಸಿರಾಗಿರುವ ಒಂದು ಲಿಂಬೆಹಣ್ಣು ಮತ್ತು ಒಂದು ಕಬ್ಬಿಣದ ಮೊಳೆ. ಕೆಲವೊಮ್ಮೆ ನಮ್ಮ ಯಾವುದೇ ತಪ್ಪಿಲ್ಲದಿದ್ದರೂ ನಮಗೆ ಶತ್ರುಗಳ ಕಾಟ ತುಂಬ ಜಾಸ್ತಿ ಇರುತ್ತದೆ. ಶತ್ರುಗಳು ಅಂದರೆ ಕೇವಲ ಹೊರಗಿನವರು ಮಾತ್ರ ಅಂದುಕೊಳ್ಬೇಡಿ. ನಮ್ಮ ಸ್ವಂತ ಮನೆಯಲ್ಲಿರಲಿ, ನಮ್ಮವರು ಅಂದುಕೊಳ್ಳುವ ಸಂಬಂಧಿಕರಲ್ಲಿ ಹಾಗೂ ರಕ್ತ ಸಂಬಂಧಿಗಳಲ್ಲಿಯೇ ನಮಗೆ ಶತ್ರುಗಳು ಹುಟ್ಟಿಕೊಳ್ತಾರೆ. ನಾವು ಎಷ್ಟೇ ಕಷ್ಟಪಟ್ಟರೂ ನಮ್ಮ ಬೆಳವಣಿಗೆಯನ್ನು ಅವರಿಗೆ ಸಹಿಸಲು ಆಗುವುದಿಲ್ಲ. ನಾವು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಅವರಿಗೆ ನಾವು ತುಂಬ ವೈಭೋಗದಿಂದ ಸುಖವಾಗಿದ್ದೀವಿ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಮುಖದ ಮುಂದೆ ಒಂಥರ, ಬೆನ್ನ ಹಿಂದೆ ಇನ್ನೊಂದು ಥರ ವರ್ತಿಸುತ್ತಾರೆ. ನಮ್ಮ ಎದುರಿಗೆ ಒಂದು ಮಾತನಾಡಿದರೆ ನಾವು ಹಿಂದೆ ತಿರುಗಿದ ತಕ್ಷಣ ಇನ್ನೊಂದು ಥರ ಮಾತನಾಡ್ತಾರೆ. ಮುಖ್ಯವಾಗಿ ಒಡ ಹುಟ್ಟಿದವರು ಅಥವಾ ನಮ್ಮ ಹತ್ತಿರದ ಸಂಬಂಧಿಕರಲ್ಲಿ ಇಂತಹ ಶತ್ರುಗಳು ಹೆಚ್ಚಾಗಿರುತ್ತಾರೆ. ಹೊರಗಿನವರಿಂದ ಬರುವ ತೊಂದರೆ ತುಂಬ ಕಡಿಮೆ. ಕೆಲವರಿಗೆ ಹೊರಗಿನವರಿಂದಲೂ ಇಂತಹ ಸಮಸ್ಯೆ ಬರಬಹುದು. ನಾವು ಎಲ್ಲರ ಜೊತೆ ನಯ ವಿನಯದಿಂದ ಒಳ್ಳೆಯವರಾಗಿ ಇರುತ್ತೇವೆ, ಆದರೆ ಅವರ ಬುದ್ಧಿ ಮಾತ್ರ ನಮ್ಮ ಬಗ್ಗೆ ಕೆಟ್ಟದಾಗಿಯೇ ಯೋಚನೆ ಮಾಡ್ತಾ ಇರುತ್ತದೆ. ಇಂತಹ ಶತ್ರುಗಳ ಕಾಟದಿಂದ ಹೊರಬರಲು ಮತ್ತು ಹಣಕಾಸಿನ ಸಮಸ್ಯೆ ಹಾಗೂ ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇವತ್ತಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ತಮ್ಮ ಚಿಕ್ಕ ಪುಟ್ಟ ಅಗತ್ಯಗಳನ್ನು ಕೂಡ ತೀರಿಸಿಕೊಳ್ಳಲು ಸಾಧ್ಯವಾಗದೆ ಬರುವ ಸಂಪಾದನೆಯೆಲ್ಲ ಸಾಲಕ್ಕೆ ಸರಿಯಾಗಿ ತುಂಬ ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ. ಈ ಸಾಲದ ಸಮಸ್ಯೆ ತೀರಿದರೆ ಸಾಕು ಸ್ವಾಮಿ ಅಂದುಕೊಳ್ಳುವವರು ತುಂಬ ಜನ ಇದ್ದಾರೆ. ಇಂತಹ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡಲು ಈ ಹಸಿರು ಲಿಂಬೆಹಣ್ಣು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ಈ ಹಸಿರು ಬಣ್ಣದ ಲಿಂಬೆಹಣ್ಣಿಗೆ ಅತೀಂದ್ರಿಯ ಶಕ್ತಿಗಳು ತುಂಬ ಜಾಸ್ತಿ ಇರುತ್ತವೆ. ಸಾಮಾನ್ಯವಾಗಿ ನಾವು ಪೂಜೆ ಪುರಸ್ಕಾರಗಳಿಗೆ ಹಳದಿ ಬಣ್ಣದ ಲಿಂಬೆಹಣ್ಣನ್ನು ಬಳಸುತ್ತೇವೆ. ಅದು ನಮಗೆ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ಬಳಸುವಂಥದ್ದು. ಆದರೆ ಇಲ್ಲಿ ನಾವು ಮಾಡುತ್ತಿರುವುದು ನಮ್ಮ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ಶತ್ರುತ್ವವನ್ನು ಓಡಿಸಲು, ಹಾಗಾಗಿ ಕೆಟ್ಟದ್ದನ್ನು ದೂರ ತಳ್ಳಲು ಈ ಹಸಿರು ಲಿಂಬೆಹಣ್ಣನ್ನು ಬಳಸುತ್ತಿದ್ದೇವೆ. ಹಳದಿ ಹಣ್ಣಿಗಿಂತಲೂ ಹಸಿರು ಲಿಂಬೆಹಣ್ಣಿಗೆ ತುಂಬ ಶಕ್ತಿ ಇರುತ್ತದೆ. ಅಂದರೆ ಇನ್ನು ಕಾಯಿ ತರಹ ಇರುವ ಎಳೆ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಹಣ್ಣಾದರೆ ಅದರ ಪವರ್ ಸ್ವಲ್ಪ ಕಡಿಮೆಯಾಗುತ್ತದೆ. ಅದೇ ಹಸಿರಾಗಿದ್ದಾಗ ಅದಕ್ಕಿರುವ ಶಕ್ತಿ ಹಳದಿ ಹಣ್ಣಿಗಿಂತ ದುಪ್ಪಟ್ಟಾಗಿರುತ್ತದೆ. ಅದಕ್ಕಾಗಿಯೇ ಇದು ನರದೃಷ್ಟಿ, ಶತ್ರುಗಳ ಬಾಧೆ, ಸಾಲದ ಸಮಸ್ಯೆ ಹಾಗೂ ಮಾನಸಿಕ ಖಿನ್ನತೆಯನ್ನು ದೂರ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಕೆಲವೊಮ್ಮೆ ನಾವು ಒಬ್ಬರನ್ನು ತುಂಬ ನಂಬಿ ನಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಂಡಿರುತ್ತೇವೆ. ಆದರೆ ಅದೇ ನಂಬಿಕೆಗೆ ದ್ರೋಹ ಉಂಟಾಗುತ್ತದೆ. ನಾವು ಯಾರನ್ನು ನಮ್ಮವರು ಅಂದುಕೊಳ್ತೇವೋ ಅವರೇ ನಮಗೆ ಶತ್ರುಗಳಾಗುತ್ತಾರೆ. ಇಂದಿನ ದಿನಗಳಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎಂಬುದೇ ಅರ್ಥವಾಗುತ್ತಿಲ್ಲ. ಇನ್ನು ಭೀಕರವಾದ ಹಣದ ಸಮಸ್ಯೆ ಮತ್ತು ಸಾಲದ ಬಾಧೆ ಎಂತಹದ್ದೇ ಅಂದರೂ ನಾವು ಮನೆಯಲ್ಲಿ ಊಟ ಮಾಡಿದ್ದೀವೋ ಇಲ್ವೋ ಅಂತ ಯಾರೂ ಬಂದು ಕೇಳೋದಿಲ್ಲ. ಆದರೆ ಸಾಲ ಕೊಟ್ಟವರು ಬಂದು ಕೇಳುವ ಆ ನೋವು ಇದೆಯಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಸಾಲ ಇಲ್ಲದೆ ನೆಮ್ಮದಿಯಾಗಿದ್ದರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಜೀವನ ನಮಗೆ ಪಾಠ ಕಲಿಸಿರುತ್ತದೆ. ಆದ್ದರಿಂದ ಅಂತಹ ಸಾಲದ ಬಾಧೆ ಇಲ್ಲದೆ ನಾವು ಪಡುವ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಲಕ್ಷ್ಮೀದೇವಿಯ ಅನುಗ್ರಹ ಮತ್ತು ದೈವ ಕೃಪೆ ನಮ್ಮ ಮೇಲಿರಬೇಕು ಅಂದುಕೊಳ್ಳುವವರಿಗೆ ಈ ಪರಿಹಾರ ತುಂಬ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ವಾರದ ಯಾವುದೇ ದಿನದಲ್ಲಾದರೂ ಮಾಡಬಹುದು. ಇದು ತಾಂತ್ರಿಕ ಪರಿಹಾರ ಆಗಿರೋದ್ರಿಂದ ವಾರದ ಇದೇ ದಿನ ಮಾಡಬೇಕು ಅಂತ ಯಾವುದೇ ನಿಯಮವಿಲ್ಲ. ನೀವು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದಾಗ, ಈ ಕಷ್ಟಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂದಾಗ ನೀವು ಯಾವುದೇ ದಿನ ಇದನ್ನು ಮಾಡಬಹುದು. ಆದರೆ ಒಂದು ಮುಖ್ಯವಾದ ವಿಷಯ, ಈ ಪರಿಹಾರವನ್ನು ಸೂರ್ಯ ಮುಳುಗಿದ ಮೇಲೆ ಅಂದರೆ ಕತ್ತಲಾದ ನಂತರವೇ ಮಾಡಬೇಕು. ಆಗಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಕತ್ತಲಾದ ಮೇಲೆ ಮಾಡಬೇಕು ಎಂಬುದನ್ನು ಮಾತ್ರ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಹಾಗೆ ಪರಿಹಾರ ಮಾಡುವ ದಿನ ಸ್ವಲ್ಪ ನಿಯಮಗಳನ್ನು ಪಾಲಿಸಿ ಸ್ವಚ್ಛವಾಗಿ ಸ್ನಾನ ಮಾಡಿ, ಒಗೆದ ಬಟ್ಟೆಯನ್ನು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಈ ಪರಿಹಾರವನ್ನು ಮಾಡಿ ನೋಡಿ. ಆದರೆ ಅಂದು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಮತ್ತು ಆ ದಿನ ಮಾಂಸಾಹಾರವನ್ನು ಸೇವಿಸಬೇಡಿ. ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ನನ್ನ ಈ ಕೆಲಸ ಖಂಡಿತ ಆಗುತ್ತದೆ ಎಂಬ ಭರವಸೆಯೊಂದಿಗೆ ಈ ಪರಿಹಾರವನ್ನು ಪ್ರಾರಂಭಿಸಿ. ಈಗ ಶತ್ರುಗಳ ಹೆಸರು ಬರೆಯುವ ವಿಷಯಕ್ಕೆ ಬರೋಣ. ಕೆಲವೊಮ್ಮೆ ನಮಗೆ ಶತ್ರುಗಳು ಜಾಸ್ತಿ ಇರಬಹುದು. ಒಂದು ವೇಳೆ ಇಬ್ಬರು ಅಥವಾ ಒಬ್ಬರಿದ್ರು ಆ ಲಿಂಬೆಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆಯಿರಿ. ನೆನಪಿರಲಿ, ಹಳದಿ ಲಿಂಬೆಹಣ್ಣು ಬಳಸಬೇಡಿ, ಹಸಿರು ಲಿಂಬೆಹಣ್ಣನ್ನೇ ತೆಗೆದುಕೊಳ್ಳಿ. ಒಂದು ಹಸಿರು ಲಿಂಬೆಹಣ್ಣನ್ನು ತೆಗೆದುಕೊಂಡು ಶತ್ರುಗಳು ಯಾರು, ಒಬ್ಬರು ಅಥವಾ
ಇಬ್ಬರು ಅವರ ಹೆಸರನ್ನ ಕೆಂಪು ಬಣ್ಣದ ಪೆನ್ನಿನಿಂದ ಲಿಂಬೆಹಣ್ಣಿನ ಮೇಲೆ ಬರೆಯಬೇಕು. ಒಂದು ವೇಳೆ ಸಾಲದ ಸಮಸ್ಯೆ ಅಥವಾ ಹಣದ ಸಮಸ್ಯೆ ಇದ್ರೆ ನಿಮಗೆ ಎಷ್ಟು ಸಾಲ ಇದೆಯೋ ಆ ಮೊತ್ತವನ್ನ ಲಿಂಬೆಹಣ್ಣಿನ ಮೇಲೆ ಬರೆಯಿರಿ. ಅಥವಾ ಸರಳವಾಗಿ ನನ್ನ ಸಾಲಗಳೆಲ್ಲವೂ ತೀರಬೇಕು ಎಂದು ಬರೆಯಿರಿ. ಇಲ್ಲದಿದ್ದರೆ ನನ್ನ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗಬೇಕು ಎಂದು ಬರೆಯಿರಿ. ಇನ್ನು ಶತ್ರುಗಳು ತುಂಬಾ ಜನ ಇದ್ದು ಎಲ್ಲರ ಹೆಸರು ಬರೆಯಲು ಸಾಧ್ಯವಾಗದಿದ್ದರೆ ಸುಮ್ಮನೆ ಶತ್ರುಗಳು ಇಲ್ಲದಂತಾಗಲಿ ಎಂದು ಮಾತ್ರ ಬರೆಯಿರಿ. ಆದರೆ ಇದನ್ನು ಕೇವಲ ಕೆಂಪು ಪೆನ್ನಿಂದಲೇ ಬರೆಯಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಕೆಂಪು ಪೆನ್ನು ಅಥವಾ ಸ್ಕೆಚ್ ಪೆನ್ ಯಾವುದನ್ನು ಬೇಕಾದರೂ ಬಳಸಬಹುದು. ಕೆಂಪು ಬಣ್ಣವು ಶತ್ರುನಾಶಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲೊಂದು ವಿಷಯ ನೆನಪಿಡಿ, ಇದು ಎದುರಿಗಿರುವವರು ಹಾಳಾಗಲಿ ಎಂದು ಮಾಡುವ ಕೆಟ್ಟ ತಾಂತ್ರಿಕ ಪ್ರಯೋಗವಲ್ಲ, ಬದಲಾಗಿ ಅವರ ಕೆಟ್ಟ ಕಣ್ಣು ನರದೃಷ್ಟಿ ಮತ್ತು ಹೊಟ್ಟೆಕಿಚ್ಚಿನಿಂದ ನಾವು ಬಚಾವಾಗಲು ಮಾಡಿಕೊಳ್ಳುತ್ತಿರುವ ಪರಿಹಾರ ಅಷ್ಟೇ. ಹಾಗೆಯೇ ಸಾಲ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ತೀರಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಹಸಿರು ಲಿಂಬೆಹಣ್ಣು ಮತ್ತು ಕೆಂಪು ಪೆನ್ ನೆನಪಿಟ್ಟುಕೊಳ್ಳಿ. ಇದರ ನಂತರ ಈ ಪರಿಹಾರಕ್ಕೆ ಬೇಕಾಗುವ ಮೂರನೇ ವಸ್ತು ಒಂದು ಕಬ್ಬಿಣದ ಮೊಳೆ. ಆ ಮೊಳೆಯಿಂದ ಈ ಲಿಂಬೆಹಣ್ಣಿನ ಮಧ್ಯಕ್ಕೆ ಗಟ್ಟಿಯಾಗಿ ಚುಚ್ಚಿ. ನೀವು ಮೊಳೆಯನ್ನು ಚುಚ್ಚಿದಾಗ ಲಿಂಬೆಹಣ್ಣಿನ ರಸ ಹೊರಗೆ ಬಂದು ನೀವು ಬರೆದ ಹೆಸರುಗಳು ಅಥವಾ ಸಮಸ್ಯೆ ಅಳಿಸಿ ಹೋದರೆ ಪರವಾಗಿಲ್ಲ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಏಕೆಂದರೆ ನಾವು ಈಗಾಗಲೇ ಹೆಸರನ್ನು ಬರೆದಿರೋದ್ರಿಂದ ನಂತರ ಅದು ಅಳಿಸಿ ಹೋದರೂ ತೊಂದರೆ ಇಲ್ಲ. ಆದರೆ ನೀವು ಮೊಳೆಯನ್ನು ಚುಚ್ಚುವಾಗ ಮನಸ್ಸಿನಲ್ಲಿ ಗಟ್ಟಿಯಾದ ಸಂಕಲ್ಪ ಮಾಡಿಕೊಳ್ಬೇಕು. ಅಂದರೆ ಒಂದು ಕೈಯಲ್ಲಿ ಲಿಂಬೆಹಣ್ಣು, ಇನ್ನೊಂದು ಕೈಯಲ್ಲಿ ಮೊಳೆಯನ್ನು ಹಿಡಿದುಕೊಂಡು ನಿಮ್ಮ ಕಷ್ಟಗಳು ಬಾಧೆಗಳು ಏನೇನಿದೆಯೋ ಅದನ್ನೆಲ್ಲ ಬಲವಾಗಿ ದೇವರಿಗೆ ಹೇಳಿಕೊಳ್ಳಿ. ನನಗೆ ಇಂಥವರಿಂದ ತೊಂದರೆ ಇದೆ ಅಥವಾ ಒಂದು ಸಾಲ ಇದೆ, ನನ್ನ ಮೇಲಿರುವ ಶತ್ರುಗಳ ನರದೃಷ್ಟಿ ಹಾಗೂ ಅವರು ಮಾಡಿರುವ ಯಾವುದೇ ಕೆಟ್ಟ ತಂತ್ರಗಳು ನನಗೆ ತಾಗಬಾರದು ಎಂದು ಪ್ರಾರ್ಥಿಸಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ಒಂದೇ ಲಿಂಬೆಹಣ್ಣಿಗೆ ಒಂದೇ ಒಂದು ಕೋರಿಕೆಯನ್ನು ಮಾತ್ರ ಕೇಳಿಕೊಳ್ಬೇಕು. ಅಂದರೆ ಒಂದೇ ಲಿಂಬೆಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಶತ್ರುಬಾಧೆ, ಸಾಲದ ಸಮಸ್ಯೆ, ಹಣದ ಕಷ್ಟ, ಹೀಗೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಹೇಳಿಕೊಳ್ಬೇಡಿ. ಒಂದು ಲಿಂಬೆಹಣ್ಣಿಗೆ ಕೇವಲ ಒಂದು ಸಮಸ್ಯೆಯನ್ನು ಮಾತ್ರ ಹೇಳಬೇಕು. ಇನ್ನೊಂದು ಸಮಸ್ಯೆ ಇದ್ದರೆ ಮತ್ತೊಂದು ದಿನ ಹೊಸದಾಗಿ ಬೇರೆ ಲಿಂಬೆಹಣ್ಣಿನಿಂದ ಪರಿಹಾರ ಮಾಡಿಕೊಳ್ಳಿ. ಹೀಗೆ ನಿಮ್ಮ ಸಂಕಲ್ಪವನ್ನು ಹೇಳಿಕೊಂಡ ನಂತರ ಈ ಹೊಸ ಕಬ್ಬಿಣದ ಮೊಳೆಯನ್ನು ಲಿಂಬೆಹಣ್ಣಿಗೆ ಚುಚ್ಚಿ. ಹೌದು, ಈ ಪರಿಹಾರಕ್ಕೆ ಬಳಸುವ ಮೊಳೆ ತೀರಾ ಹೊಸದಾಗಿರಬೇಕು. ಮನೆಯಲ್ಲಿ ಎಲ್ಲೋ ಬಿದ್ದಿರುವ ಅಥವಾ ಬಳಸಿದ ಹಳೆಯ ಮೊಳೆಯನ್ನು ತೆಗೆದುಕೊಳ್ಬೇಡಿ. ಕಬ್ಬಿಣವು ಕೆಟ್ಟ ಶಕ್ತಿಗಳನ್ನು ಹೀರಿಕೊಳ್ಳಲು ತುಂಬ ಸಹಾಯ ಮಾಡುತ್ತದೆ. ಈ ಪರಿಹಾರದಲ್ಲಿ ನೀವು ಬಳಸಿದ ಲಿಂಬೆಹಣ್ಣು ನಿಮ್ಮ ಸಮಸ್ಯೆ ಎಂದು ಭಾವಿಸಿ. ನೀವು ಯಾವಾಗ ಆ ಮೊಳೆಯನ್ನು ಲಿಂಬೆಹಣ್ಣಿಗೆ ಚುಚ್ಚುತ್ತೀರೋ ಆಗಲೇ ನಿಮ್ಮ ಸಮಸ್ಯೆಯನ್ನು ಅಲ್ಲಿಗೆ ಕೊನೆಗಾಣಿಸಿದ್ದೀರಿ ಎಂದರ್ಥ. ಕೆಲವೊಮ್ಮೆ ನಮ್ಮ ಹತ್ತಿರ ಹಣವಿದ್ದರೂ ಸಾಲ ತೀರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಕೆಲವೊಮ್ಮೆ ಕೆಟ್ಟ ಶಕ್ತಿಗಳು ಅಥವಾ ಗ್ರಹ ದೋಷಗಳು ನಮ್ಮನ್ನು ತಡೆಯುತ್ತಿರುತ್ತವೆ. ಅದಕ್ಕಾಗಿಯೇ ಲಿಂಬೆಹಣ್ಣಿಗೆ ಮೊಳೆ ಚುಚ್ಚುವಾಗ ನಿಮ್ಮ ಸಮಸ್ಯೆಗೆ ಮೊಳೆ ಚುಚ್ಚುತ್ತಿದ್ದೀರಿ ಎಂದು ಮನಸ್ಸಿನಲ್ಲಿ ಬಲವಾಗಿ ನಂಬಿ ಮಾಡಿ. ಯಾವುದೇ ಅನುಮಾನ ಇಟ್ಕೊಂಡು ಮಾಡಬೇಡಿ. ಹೀಗೆ ಮೊಳೆ ಚುಚ್ಚಿದ ನಂತರವೂ ಆ ಲಿಂಬೆಹಣ್ಣನ್ನು ಕೈಯಲ್ಲಿಟ್ಟುಕೊಂಡು ಕಣ್ಣು ಮುಚ್ಚಿ ನಿಮ್ಮ ಸಮಸ್ಯೆ ತೀರಲಿ ಎಂದು ಮತ್ತೊಮ್ಮೆ ಕೇಳಿಕೊಳ್ಳಿ. ನಂತರ ಆ ಲಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯಿಂದ ಹೊರಗೆ ಹೋಗಿ ಯಾರೂ ಓಡಾಡದ ಜಾಗದಲ್ಲಿ ಅಥವಾ ಯಾವುದಾದರೂ ಮರದ ಕೆಳಗೆ ಒಂದು ಸಣ್ಣ ಗುಂಡಿ ತೆಗೆದು ಆ ಲಿಂಬೆಹಣ್ಣನ್ನು ಅದರೊಳಗೆ ಇಟ್ಟು ಮಣ್ಣು ಮುಚ್ಚಿಬಿಡಿ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಈ ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗಲಿ ಅಥವಾ ಹೊರಗಿನವರಾಗಲಿ ಯಾರು ಕೂಡ ನಿಮ್ಮನ್ನು ನೋಡಬಾರದು. ಅಂದರೆ ಪರಿಹಾರ ಮಾಡುವುದು ನೋಡಬಾರ್ದು. ಅಂದರೆ ನೀವು ಪರಿಹಾರ ಮಾಡಲು ಕುಳಿತಾಗಿನಿಂದ ಹಿಡಿದು ಲಿಂಬೆಹಣ್ಣನ್ನು ಮಣ್ಣಿನಲ್ಲಿ ಹೂತಾಕುವವರೆಗೂ ಯಾರ ಕಣ್ಣಿಗೂ ಈ ಪರಿಹಾರ ಕಾಣಿಸಬಾರದು. ಈ ಬಗ್ಗೆ ಯಾರಿಗೂ ಹೇಳಬೇಡಿ. ಆ ನಿಂಬೆಹಣ್ಣನ್ನು ಯಾರೂ ತುಳಿಯಬಾರದು. ಹಾಗಾಗಿ ಸ್ವಲ್ಪ ಆಳವಾಗಿ ಗುಂಡಿ ತೆಗೆದು ಅದರೊಳಗೆ ಮಣ್ಣು ಮುಚ್ಚಿ ಬನ್ನಿ. ಯಾರೂ ಓಡಾಡದ ನಿರ್ಜನ ಪ್ರದೇಶದಲ್ಲಿ ಇದನ್ನು ಹೂತಾಕುವುದು ತುಂಬ ಒಳ್ಳೆಯದು. ಈ ಪರಿಹಾರವನ್ನು ಮುಗಿಸಿದ ನಂತರ ದಾರಿಯಲ್ಲಿ ಯಾರೊಂದಿಗೂ ಮಾತನಾಡದೆ ನೇರವಾಗಿ ಮನೆಗೆ ಹಿಂದಿರುಗಿ ಬನ್ನಿ. ಮನೆಯ ಒಳಗೆ ಬರುವ ಮುನ್ನ ಹೊರಗಡೆಯೇ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ನಂತರವೇ ಮನೆಯೊಳಗೆ ಪ್ರವೇಶಿಸಿ. ಒಂದು ವೇಳೆ ನಿಮ್ಮ ಮನೆಯ ಹೊರಗೆ ಕೈಕಾಲು ತೊಳೆಯುವ ಸೌಲಭ್ಯ ಇಲ್ಲದಿದ್ದರೆ ನೀವು ಪರಿಹಾರಕ್ಕೆ ಹೋಗುವ ಮುನ್ನವೇ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಮನೆಯ ಹೊರಗೆ ಇಟ್ಟು ಹೋಗಿ. ಪರಿಹಾರ ಮುಗಿಸಿ ಬಂದಾಗ ಆ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ಒಳಗೆ ಹೋಗಿ. ಏಕೆಂದರೆ ನೀವು ಈ ಪರಿಹಾರವನ್ನು ಕತ್ತಲಾದ ಮೇಲೆ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ಮಾಡಿ ಬರೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಬರದೇ ಇರಲಿ ಎಂದು ಹೀಗೆ ಮಾಡಲಾಗುತ್ತದೆ. ಮನೆಗೆ ಬಂದ ನಂತರ ಮತ್ತೊಮ್ಮೆ ಕೈಕಾಲು ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು ನೀವು ಹಾಕಿಕೊಂಡಿರುವ ಬಟ್ಟೆಗಳನ್ನು ಬಿಚ್ಚಿ ಬೇರೆ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳಿ. ಆಮೇಲೆ ಎಂದಿನಂತೆ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ. ಈ ಕೆಲಸ ಮುಗಿದ ಮೇಲೂ ಇದರ ಬಗ್ಗೆ ಮನೆಯವರ ಬಳಿ ಚರ್ಚೆ ಮಾಡಬೇಡಿ. ಒಂದೇ ಒಂದು ಬಾರಿ ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡಿ ನೋಡಿ. ನಿಮಗೆ ಅತಿ ಶೀಘ್ರದಲ್ಲೇ ರಿಸಲ್ಟ್ ಕಾಣಿಸುತ್ತದೆ.
ಕೆಲವೊಮ್ಮೆ ನಿಮ್ಮ ಶತ್ರುಗಳಿಗೆ ನಿಮ್ಮ ಮೇಲೆ ಬೇಸರ ಬಂದು ನಿಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ. ಇನ್ನು ಕೆಲವೊಮ್ಮೆ ಆ ಶತ್ರುಗಳೇ ನಿಮ್ಮ ಮೇಲೆ ಕರುಣೆ ತೋರಿಸಿ ತಮಗೆ ಅರಿವಿಲ್ಲದಂತೆಯೇ ಸಹಾಯ ಮಾಡುತ್ತಾರೆ ಅಥವಾ ನಿಮ್ಮ ಸ್ನೇಹಿತರಾಗಿ ಬದಲಾಗುತ್ತಾರೆ. ಇನ್ನು ಸಾಲದ ಸಮಸ್ಯೆ ಅಂತೀರಾ, ನಿಮಗೆ ಹಣ ಬರುವ ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ. ಏನಾದರೂ ದೋಷಗಳಿದ್ರೆ ಅವೆಲ್ಲವೂ ನಿವಾರಣೆಯಾಗಿ ನಿಮ್ಮ ಸಾಲಗಳೆಲ್ಲವೂ ತೀರಿ ಹೋಗುತ್ತವೆ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದು ತಕ್ಷಣವೇ ಬಗೆಹರಿಯುತ್ತದೆ. ಇಲ್ಲಿ ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, ನಾವು ಯಾರು ಹಾಳಾಗಲಿ ಎಂದು ಈ ಪರಿಹಾರ ಮಾಡ್ತಿಲ್ಲ. ನಾವು ಚೆನ್ನಾಗಿರಬೇಕು, ನಮಗೆ ಕೆಟ್ಟದ್ದಾಗಬಾರದು ಎಂದು ಮಾಡಿಕೊಳ್ತಿದ್ದೇವೆ. ಆದ್ದರಿಂದ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗಿಲ್ಟ್ ಫೀಲಿಂಗ್ ಇಟ್ಕೊಳ್ಬೇಡಿ. ಕೊನೆಯದಾಗಿ ಮತ್ತೊಮ್ಮೆ ನಿಯಮಗಳನ್ನು ಸರಳವಾಗಿ ಹೇಳಿಬಿಡ್ತೇನೆ. ಈ ಪರಿಹಾರಕ್ಕೆ ನಮಗೆ ಒಂದು ಹಸಿರು ಲಿಂಬೆಹಣ್ಣು, ಒಂದು ಕೆಂಪು ಪೆನ್ನು ಮತ್ತು ಒಂದು ಹೊಸ ಕಬ್ಬಿಣದ ಮೊಳೆ ಬೇಕು. ಈ ಪರಿಹಾರದ ಬಗ್ಗೆ ಯಾರಿಗೂ ಹೇಳಬಾರದು ಮತ್ತು ಇದನ್ನು ಕತ್ತಲಾದ ನಂತರವೇ ಮಾಡಬೇಕು. ವಾರದ ಯಾವುದೇ ದಿನದಲ್ಲಾದರೂ ಇದನ್ನು ಮಾಡಬಹುದು. ಇಷ್ಟೇ ನೋಡಿ, ಈ ಸರಳವಾದ ನಿಯಮಗಳನ್ನು ಪಾಲಿಸಿ ಈ ಪುಟ್ಟ ಹಾಗೂ ಶಕ್ತಿಶಾಲಿ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬನ್ನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.